ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹತಾಶರಾಗಿದ್ದಾರೆ. ಈ ಸರ್ಕಾರ ಇವತ್ತು ಬೇಜವಾಬ್ದಾರಿತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ತಾವು ನೋಡಿದ್ದೀರಿ. ನಿನ್ನೆ ದಿನ ಯಾರೂ ಕೂಡ ಊಹಿಸೋಕೆ ಸಾಧ್ಯ ಇಲ್ಲ. ಲೋಕಸಭಾ ಚುನಾವಣೆ ಮುಗಿತಿದ್ದಂಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು 3 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ರಾಜ್ಯದ ಜನರ ಮೇಲೆ ಒಂದು ಬರೆ ಎಳಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಇವತ್ತು ಜನ ಶಾಪ ಆಗ್ತಾ ಇದ್ದಾರೆ. ಇವತ್ತು ಬರಗಾಲದಿಂದ ಈಗಿನೂ ಹೊರಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ರೈತರು ಕಂಗಾಲಾಗಿದ್ದಾರೆ. ಈ ಒಂದು ಪೆಟ್ರೋಲ್ ಡೀಸೆಲ್ ಬಗ್ಗೆ ಮೇಲೆ ಇವತ್ತು ಏನು ದರ ಜಾಸ್ತಿ ಮಾಡಿದ್ದಾರೆ. ಇವತ್ತು ನೋಡಿ, ಇವತ್ತು ಟ್ರಾನ್ಸ್ಪೋರ್ಟೇಷನ್ ದರ ಜಾಸ್ತಿ ಆಗ್ತದೆ, ರೇಟ್ ಜಾಸ್ತಿ ಆಗ್ತದೆ, ತರಕಾರಿ ಬೆಲೆಗಳು ಜಾಸ್ತಿ ಆಗ್ತದೆ. ಇವತ್ತು ರೈತರು ಕೂಡ ಅನನುಕೂಲ ಆಗ್ತದೆ. ಇವತ್ತು ರೈತಾಪಿ ಜನ ಇವತ್ತು ಪಂಪ್ ಸೆಟ್ಟು ಇವತ್ತು ಟ್ರ್ಯಾಕ್ಟರ್ಗಳು ಉಪಯೋಗಿಸ್ಕೊಳ್ತಾರೆ, ಅವ್ರಿಗೂ ಕೂಡ ಇವತ್ತು ಬರೆ ಆಗ್ತದೆ. ಪ್ರತಿ ವರ್ಗದ ಜನರಿಗೆ, ಸಾಮಾನ್ಯ ಜನರಿಗೆ ಇವತ್ತು ಅನಾನುಕೂಲ ಆಗ್ತದೆ, ಪ್ರತಿಯೊಬ್ಬರು ಕೂಡ ಅನಾನುಕೂಲ ಆಗ್ತದೆ. ಈ ರೀತಿ ಒಂದು ಬೇಜವಾಬ್ದಾರಿತನ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ. ಇವರಿಗೆ ನಿಜವಾಗ್ಲೂ ಕೂಡ ನೋಡಿ ಇವತ್ತು ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಆಗಲೇ ಕರೆಯನ್ನು ಕೊಟ್ಟಿದ್ದೇವೆ. ನಾವು ರಾಜ್ಯವ್ಯಾಪ್ತಿ ಹೋರಾಟ ತೆಗೆದುಕೊಳ್ತಾ ಇದ್ದೇವೆ. ಮುಂದಿನ ಸಹ ಇವತ್ತು ನಾಳೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಇದೆ. ಅದ ನಂತರನೂ ಕೂಡ ಏನು ಮಾಡಬೇಕು ಅಂತೇಳಿ ನಾಳೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಆದರೆ ಒಂದು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತೇನೆ, ಈ ರೀತಿ ನಿಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗದೇನೆ ಈ ರೀತಿ ತೀರ್ಮಾನ ಒಂದು ಬೇಜವಾಬ್ದಾರಿತನದಿಂದ ತೀರ್ಮಾನ ಮಾಡಿದರೆ ಎಲ್ಲ ವರ್ಗದ ಜನರು ಕೂಡ ಇದು ಅನಾನುಕೂಲ ಆಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತೇನೆ, ಈಗಲೂ ಕೂಡ ಕಾಲ ಮಿಂಚಿಲ್ಲ, ನಿಮ್ಮ ತೀರ್ಮಾನ ಏನು ತೆಗೆದುಕೊಂಡಿದ್ದೀರಿ, ಪೆಟ್ರೋಲ್ ಮೇಲೆ 3 ರೂಪಾಯಿ, ಡೀಸೆಲ್ ಮೇಲೆ 3.5 ರೂಪಾಯಿ ಜಾಸ್ತಿ ಮಾಡ್ತಕ್ಕಂಥದ್ದು, ತತ್ಕ್ಷಣ ನಿಮ್ಮ ತೀರ್ಮಾನವನ್ನು ಹಿಂತೆಗೆದುಕೊಳ್ಬೇಕು. ಈ ಒಂದು ದರ ಏನು ಜಾಸ್ತಿ ಮಾಡಿದ್ರೆ ಅದು ಹಿಂತೆಗೆದುಕೊಳ್ಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ತಮ್ಮ ಕೈಯನ್ನ ಕಟ್ಟಾಕೊಂಡಿದ್ದಾರೆ. ಕಳೆದ 1 ವರ್ಷದಲ್ಲಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ರಾಜ್ಯದ ಜನತೆಗೆ ಗ್ಯಾರಂಟಿ ಅಂತ ಹೇಳಿಕೊಂಡು ಹಣವನ್ನು ಹೊಂದಿಸೋಕೆ ಸಾಧ್ಯ ಆಗದೇನೆ ಒಂದು ಕಡೆ ಯಥೇಚ್ಛವಾಗಿ ಸಾಲ ಮಾಡ್ತಾ ಇದ್ದಾರೆ. 70-80 ಸಾವಿರ ಕೋಟಿ ಸಾಲ ಮಾಡಿ ರಾಜ್ಯದ ಜನರ ಮೇಲೆ ಅದನ್ನು ಹೊರೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಇವತ್ತು ಜಾಸ್ತಿ ಮಾಡಿ ಮತ್ತೊಂದು ಬರೆಯನ್ನು ಎಳಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ನಾವು ಮಾತನಾಡ್ತೇವೆ. ಇವತ್ತೆಲ್ಲ ನಮ್ಮ ಬೇರೆ ಬೇರೆ ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ, ಲಾರಿ ಅಸೋಸಿಯೇಷನ್ ಮಾಲೀಕರು ಎಲ್ಲ ಬೇರೆ ಎಲ್ಲರ ಜೊತೆ ಮಾತನಾಡಿ ಮುಂದಿನ ದಿನಗಳಲ್ಲಿ ಏನು ಯಾವ ರೀತಿ ಹೋರಾಟ ಮಾಡಬೇಕು ಅದ್ರ ಕಡೆ ನಾವು ಗಮನ ಕೊಡ್ತೇವೆ. ಪಾಟೀಲ್ ಹೇಳ್ತಾರೆ, ತೆರಿಗೆಯಿಂದ ಸಂಗ್ರಹದ ಹಣ ಕೂಡ ಅಭಿವೃದ್ಧಿಗೆ ಬಳಸ್ತೀವಲ್ವಾ ಅನ್ನೋ ಮಾತನ್ನು ಹೇಳ್ತಾರೆ. ಯಾವ ಬದನ ಅಭಿವೃದ್ಧಿ ಮಾಡಿದಿರಿ ಕಳೆದ 1 ವರ್ಷದಲ್ಲಿ? ಕಳೆದ 1 ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಯಾವುದೇ ಒಂದು ಗುದ್ಲಿ ಪೂಜೆ ಆಗಿಲ್ಲ, ಶಂಕುಸ್ಥಾಪನೆ ಆಗಿಲ್ಲ, ಹೊಸ ಯೋಜನೆ ನೀವು ಘೋಷಣೆ ಮಾಡಿಲ್ಲ. 1 ವರ್ಷದಲ್ಲಿ ಯಾಕೆ ಮಾಡೋಕೆ ಸಾಧ್ಯ ಆಗಿಲ್ಲ? ರಾಜ್ಯದ ಜನರು ನಿಮ್ಮ ಬಗ್ಗೆ ಇಷ್ಟೊಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹೊಸ ಸರ್ಕಾರ ಬಂದ್ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತೇಳಿ ಕನಸು ಕಾಣ್ತಾ ಇದ್ದಾರೆ. ಶಾಸಕರ ನಮ್ಮ ಜೊತೆಲಿ ಇದ್ದಾರೆ, ಇಲ್ಲಿ ಸುರೇಶ್ ಅವರು ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಒಂದು ಶಾಲಾ ಕೊಠಡಿ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ. ಆಸ್ಪತ್ರೆ ಇವತ್ತು ಆಸ್ಪತ್ರೆಗಳು ಮಾಡೋದಕ್ಕೆ ಸಾಧ್ಯ, ರಸ್ತೆಗಳು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ಪಕ್ಷದ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ. ಹಾಗಾಗಿ ಇವರು ಗ್ಯಾರಂಟಿ ಅನ್ಕೊಂಡು ಜನರ ಮೇಲೂ ಕೂಡ ಬರೆ ಎಳೆದಕ್ಕೆ ಹೊರಟಿದ್ದಾರೆ. ಇದಕ್ಕೆ ನಾವು ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಸರ್ಕಾರ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಿದೆ ಅಂತ ಇದೆಲ್ಲ ನೋಡಿದ್ರೆ ನೋಡ್ರಿ, ಬಂದಂಥ ಹಣ ಸಂಪೂರ್ಣವಾಗಿ ಗ್ಯಾರಂಟಿ ನೋಡಿರಿ. ಹಿಂದೆ SCPTSP ಹಣ ಪೂರಾ ಗ್ಯಾರಂಟಿಗೆ ವರ್ಗಾವಣೆ ಮಾಡಿಕೊಂಡ್ರು. ಇವತ್ತು ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ ಮಾಡಿ ಆ ಹಣವನ್ನು ಕೂಡ ಅದಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದರಿಂದ ಕೂಡ ಇವರು ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಈ ರಾಜ್ಯ ಸರ್ಕಾರ ಇವ್ರ ಆಡಳಿತ ವೈಖರಿ ಆಗಿದೆಯಪ್ಪ ಅಂತ ಹೇಳಿದ್ರೆ ಅಭಿವೃದ್ಧಿ ಶೂನ್ಯ. ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥ ರಾಜ್ಯ ಸರ್ಕಾರ ಜನರ ಮೇಲೆ ಪದೇ ಬರೆ ಎಳೆದಕ್ಕೆ ಹೊರಟಿದ್ದಾರೆ. ಇವತ್ತು ತಮ್ಮ ಗ್ಯಾರಂಟಿಗೋಸ್ಕರ ಇವತ್ತು ಒಂದು ಕಡೆ ಟ್ಯಾಕ್ಸಸ್ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಮೋಟಾರ್ ವೆಹಿಕಲ್ ಇದು ಟ್ಯಾಕ್ಸ್ ಜಾಸ್ತಿ ಆಗಿದೆ. ಎಲ್ಲ ಇವತ್ತು ದುಬಾರಿ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದ್ರ ವಿರುದ್ಧ ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಈ ಗ್ಯಾರಂಟಿ ಕೊನೆ ತನಕ ಈ ಸರ್ಕಾರ ಇರೋ ಅವಧಿ ಪೂರ್ಣ ತನಕ ಈ ಗ್ಯಾರಂಟಿನ ಸಕ್ಸಸ್ ಆಗಿ ಉಳಿಸ್ಕೊತಾರೆ ಅಂತ ಅನ್ಸುತ್ತಾ? ನೋಡ್ರಿ, ಉಳಿಸ್ಕೊಳ್ಳೋದು ಬೇರೆ ಪ್ರಶ್ನೆ, ಆದ್ರೆ ಎಲ್ಲಿದೆ ಅಭಿವೃದ್ಧಿ? ಎಲ್ಲಿದೆ? ಇವತ್ತು ಯಾವುದೇ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ?
ನಮ್ಮ ಶಾಸಕರು ಅವರ ಕ್ಷೇತ್ರದಲ್ಲಿ ಇವತ್ತು ರಸ್ತೆ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ಅಭಿವೃದ್ಧಿ ಎಲ್ಲವೂ ಕೂಡ ಕುಂಠಿತ ಆಗಿರ್ತಕ್ಕಂಥದ್ದು. ಈ ಹೊಸ ಸರ್ಕಾರ ಬಂದ ಮೇಲೆ ಯಾವುದೇ ಒಂದು ಹೊಸ ಯೋಜನೆ ಕೂಡ ಅವ್ರು ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇದೆಲ್ಲವ ವಿರುದ್ಧ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದಿನಕ್ಕೊಂದು ರೀತಿ ಹೊಸ ಹೊಸ ಬೆಳವಣಿಗೆಗಳು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೋಡ್ರಿ, ಇಂಥ ಹೇಯ ಕೃತ್ಯ ಮಾಡಿರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಅದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಯಾಕೆಂತ ಹೇಳಿದ್ರೆ ಈ ಮಟ್ಟಕ್ಕೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳು ನೋಡಿದ್ರೆ ನಿಜವಾಗ್ಲೂ ಕೂಡ ಇದು ಯಾರು ಕೂಡ ತಲೆ ಎತ್ಕೊಂಡು ಓಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮನವೂ ಕೂಡ ಆಗ್ರಹ ಮಾಡಿದ್ದೇವೆ. ಎಂಥ ಯಾರೇ ವ್ಯಕ್ತಿಗಳಿದ್ರು ಕೂಡ, ಎಷ್ಟೇ ಶಕ್ತಿಶಾಲಿ ಪ್ರಭಾವಿಗಳಿದ್ರು ಸಹ ಇದು ಸೂಕ್ತ ಶಿಕ್ಷೆ ಆಗಲೇಬೇಕು ಈ ವಿಚಾರದಲ್ಲಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.